ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಇದೀಗ ಒಂದು ಹಗರಣದ ಆರೋಪ ಕೂಡ ಕೇಳಿಬರ್ತಾ ಇರುವಂತದ್ದು. ಹುಬ್ಬಳ್ಳಿ ಧಾರವಾಡ ನಗರ ಪ್ರಾಧಿಕಾರದ ವಿರುದ್ಧ ಭ್ರಷ್ಟಾಚಾರದ ಆರೋಪ ಕೇಳಿಬರ್ತಾ ಇದೆ. ಹುಬ್ಬಳ್ಳಿ ಧಾರವಾಡ ನಗರ ಯೋಜಕನಿಂದ ನಡೀತಾ ಇದೆಯಾ ಭ್ರಷ್ಟಾಚಾರ ಅನ್ನುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಕೇಳಿ ಬಂದಿದೆ ಹಗರಣದ ಆರೋಪ. ಹುಬ್ಬಳ್ಳಿ ಧಾರವಾಡ ನಗರ ಪ್ರಾಧಿಕಾರದ ವಿರುದ್ಧ ಭ್ರಷ್ಟಾಚಾರದ ಆರೋಪ ಕೇಳಿಬರ್ತಾ ಇರುವಂತದ್ದು. ಹುಬ್ಬಳ್ಳಿ ಧಾರವಾಡ ನಗರ ಯೋಜಕನಿಂದ ಭ್ರಷ್ಟಾಚಾರ ನಡೀತಾ ಇದೆಯಾ? ಹಾಗಾದ್ರೆ ಧಾರವಾಡದ ಆರ್ಟಿಐ ಕಾರ್ಯಕರ್ತನಿಂದ ಗಂಭೀರ ಆರೋಪ ಕೇಳಿಬಂದಿದೆ. ಹುಬ್ಬಳ್ಳಿ ಧಾರವಾಡದ ಮಧ್ಯೆ ಇರುವಂತಹ ಹುಬ್ಬಳ್ಳಿ ಧಾರವಾಡ ಕಚೇರಿ ಇದು. ನಗರ ಯೋಜಕ ಮೌನೇಶ್ ಬಡಿಗೇರಿ ಎನ್ನುವರಿಂದ ಭ್ರಷ್ಟಾಚಾರ ಆಗ್ತಾ ಇದೆ. ಈಗಾಗಲೇ ಲೋಕಾಯುಕ್ತಕ್ಕೆ ದೂರನ್ನ ಕೂಡ ನೀಡಿದ್ದಾರೆ ಕಾರ್ಯಕರ್ತ ವಿಜಯ್ ಕುಮಾರ್ ಚಿಕ್ಕುಂಬಿ ಎನ್ನುವವರಿಂದ ದೂರನ್ನ ಕೂಡ ದಾಖಲು ಮಾಡಿಕೊಳ್ಳಲಾಗಿದೆ. ಹುಬ್ಬಳ್ಳಿ ಧಾರವಾಡ ನಗರ ಪ್ರಾಧಿಕಾರದಿಂದ ಅದರ ವಿರುದ್ಧ ಭ್ರಷ್ಟಾಚಾರದ ಆರೋಪ ಕೇಳಿಬರ್ತಾ ಇರುವಂತದ್ದು. ಹುಬ್ಬಳ್ಳಿ ಧಾರವಾಡ ನಗರ ಯೋಜಕನಿಂದ ಭ್ರಷ್ಟಾಚಾರ ನಡೀತಾ ಇದೆ ಅಂತ ಹೇಳಲಾಗ್ತಾ ಇದೆ. ಧಾರವಾಡದ ಆರ್ಟಿಐ ಕಾರ್ಯಕರ್ತನಿಂದ ಈ ಕುರಿತಾಗಿ ಗಂಭೀರ ಆರೋಪವನ್ನ ಕೂಡ ಮಾಡಲಾಗಿದೆ. ಹುಬ್ಬಳ್ಳಿ ಧಾರವಾಡದ ಮಧ್ಯೆ ಇರುವಂತಹ ಹುಬ್ಬಳ್ಳಿ ಧಾರವಾಡ ಕಚೇರಿ ಇದು. ತಾಪೂರ್ ಗ್ರಾಮದ ಒಂದು 397 ಸ್ಕ್ವೇರ್ ಮೀಟರ್ ಒಂದು ನಿವೇಶನ ಇತ್ತು. ಅದನ್ನು 3 ವಿಭಾಗ ಮಾಡಿರುವಂಥ ಕುರಿತು ತಾವು ಮಾಹಿತಿಯನ್ನು ಕೇಳಿದರೆ, ಸೊ ಅದು ಸಬ್ ಡಿವಿಷನ್ನು ಮತ್ತು ಅಮಲ್ಗಮೇಷನ್ನು ನಮ್ಮ ಜೆಡ್ಆರ್ಎಲ್ ಪ್ರೊವಿಷನ್ ಇದೆ. ಯಾವುದೇ ಅರ್ಜಿದಾರರು ಮನೆ ಕಟ್ಟಬೇಕಾದ್ರೆ ಅದು ಪಕ್ಕ ಜಾಗ ಖರೀದಿ ಮಾಡಿದಾಗ 2 ನಿವೇಶನವನ್ನು ಒಂದುಗೂಡಿಸುವಂಥ ಪ್ರಕ್ರಿಯೆ, ಅಥವಾ ಒಂದು ದೊಡ್ಡ ನಿವೇಶನ ಇತ್ತು ಅವರಿಗೆ ಅದು ಸೈಜ್ ದೊಡ್ಡದಾಯಿತು ಅಂತಂದರೆ ಅದನ್ನು ನಾವು ಸಬ್ ಡಿವೈಡ್ ಮಾಡ್ಕೋತೀವಿ ಅಂತಂದಾಗ ನಿಯಮಗಳಿದೆ. ಆ ನಿಯಮಗಳನ್ನು ಮಾಡಿಕೊಡ್ಲಿಕ್ಕೆ ಅವಕಾಶ ಇದೆ. ಸೊ ಆ ಪ್ರಕ್ರಿಯೆಯಲ್ಲಿ ಒಂದು ಸಪ್ತಾಪುರದ್ದು 3 ಸೈಟನ್ನು ಡಿವೈಡ್ ಮಾಡ್ಕೊಂಡಿದ್ದಾರೆ. ಸೊ ಅದನ್ನು ನಾವು ನಮ್ಮ ಅಧಿಕಾರಿಗಳು ಪರಿಶೀಲನೆ ಮಾಡಿ ಅದಕ್ಕೇನು ನಿಯಮಿತ ಫೀಸನ್ನು ತುಂಬಿಸಿ ಮಾಡಿಕೊಟ್ಟಿದ್ದಾರೆ. ಸೊ ಅದು ನಿಯಮಾನುಸಾರ ಮಾಡಿಕೊಟ್ಟಿದ್ದಾರೆ ಅಂತ ಕಂಡು ಬಂದಿದೆ. ಸೊ ಅದಕ್ಕೆ ನಮ್ಮ ಗಮನಕ್ಕೆ ತಂದಿದ್ದೀರಿ. ನಾವು ಕೂಡ ಹೆಚ್ಚಿನ ಪರಿಶೀಲನೆ ಮಾಡಿ ಅದನ್ನು ಧಾರವಾಡ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಪೈಕಿ ಖರೀದಿ ಆಗಿರುವ ಜಮೀನಿಗೆ ಸಬ್ ಡಿವಿಷನ್ ಪ್ಲಾನ್ ಕೊಡತ್ತಾರೆ. ಅಕ್ರಮವಾಗಿ ಭ್ರಷ್ಟಾಚಾರ ನಡೆಸಿ ಅಕ್ರಮವಾಗಿ ಕೊಡತ್ತಾರೆ. ಅದರ ವಿರುದ್ಧ ನಾನು ಲೋಕಾಯುಕ್ತಕ್ಕೆ ದೂರು ಕೊಟ್ಟೇನೆ. ಆದರೆ ಪೈಕಿ ಖರೀದಿಗೆ ಸಬ್ ಡಿವಿಷನ್ ಕೊಡೋಕೆ ಅವಕಾಶ ಇಲ್ಲ. ಓಡಿ ಆಗಿದ್ದ ಜಮೀನನ್ನು ಇವರು ಸಬ್ ಡಿವಿಷನ್ ಮಾಡಿ ಪ್ಲ್ಯಾನ್ ಕೊಡೋಕೆ ಅವಕಾಶ ಇಲ್ಲ. ಆದರೂ ಅಕ್ರಮವಾಗಿ ಭ್ರಷ್ಟಾಚಾರ ನಡೆಸಿ ಕೊಟ್ಟಿದ್ದ